ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂಪತ್ ಕುಮಾರ್ ಸಿ ಅಂತ. ನಮ್ಮದು ಎಂ ರಾಮಾಪುರ, ಅಂಬ್ಲಿಕಲ್ ಪಂಚಾಯತಿ, ಮುಳಬಾಗಲ್ ತಾಲೂಕು, ಕೋಲಾರ ಡಿಸ್ಟಿಕ್. ನಮ್ಮ ಒಂದು ಸಂಸ್ಥೆ ಬಂದುಬಿಟ್ಟು ಸೀತಾ ಫೌಂಡೇಶನ್ ಅಂತ, ಭಾರತ್ ಮಿಷನ್ ಅಂತ ಒಂದು ಸಂಸ್ಥೆ ಇದೆ. ಅದರಲ್ಲಿ ಈಗಾಗಲೇ ಎಷ್ಟೋ ಸೇವೆಗಳನ್ನು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅಂತ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ, ಅವರು ಎಷ್ಟೋ ಸೇವೆ ಮಾಡ್ತಾ ಇದ್ದಾರೆ. ನಾನು ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಂಬರ್ 1 ಮೇಯ್ನಾಗಿ ನಮ್ಮ ಮುಳಬಾಗಿಲಲ್ಲಿ ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಅನ್ನೋದು ಬರಬೇಕು. ಇದು ಶಾಸಕರು ಆಗಲಿ, ಮಂಜುನಾಥ್ ಸರ್ ಅವ್ರಿಗಾಗಲಿ, ಮತ್ತು ಕಾನೂನಲ್ಲಿ ನಡೆಯುವಂಥ ಒಂದು ವ್ಯವಸ್ಥಾಪಕರಿಗಾಗಲಿ, ಪ್ರತಿಯೊಬ್ಬರಿಗೂ ನನ್ನ ಮನವಿ ಮಾಡುತ್ತಾ ನಾನು ಕೋರುತ್ತಾ ಇರುವುದೇನೆಂದರೆ, ನಾನು ಪ್ರೆಸೆಂಟ್ಲಿ ಬಂದುಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿದ್ದೀನಿ. ಆದರೂ ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಂಬರ್ 1 ಆಗಿ ಇವತ್ತು ನಡೆದಿರುವಂಥ ಒಂದು ನಮ್ಮ ತಾಲೂಕಿನಲ್ಲಿ ಘಟನೆ, ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ 4 ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಬಿಟ್ಟಿರೋದು ತುಂಬ ಸಂಕಟನವಾದಂಥ ಒಂದು ವಿಷಯ, ಒಂದು ಮನಸ್ಸಿಗೆ ನೋವಾಗುವಂಥ ಒಂದು ವಿಷಯ, ಮನಸ್ಸಿಗೆ ಜಾಸ್ತಿ ಬೇಜಾರಾಗುವಂಥ ಒಂದು ವಿಷಯ. ಹಾಗಾಗಿ ಇದರ ಬಗ್ಗೆ ಬಂದುಬಿಟ್ಟು ಎಲ್ಲರೂ ಗಮನ ಇಟ್ಟು ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿಯ ಒಂದು ಅಪಘಾತ ಆಗಬಾರ್ದು ಅಂತ ನನ್ನ ಒಂದು ಮನಸ್ಫೂರ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಮುಳಬಾಗಿಲು ಟೌನಲ್ಲಿ ಕೆಲವು ಟೀ ಅಂಗಡಿಗಳು ಜಾಸ್ತಿ ಇದೆ, ಮತ್ತು ಬಂದುಬಿಟ್ಟು ಬಸ್ ಸ್ಟ್ಯಾಂಡು, ಮತ್ತು ಬಂದುಬಿಟ್ಟು ಎಲ್ಲ ಕಡೆಯೂ ಬಂದುಬಿಟ್ಟು ಧೂಮಪಾನ ಅನ್ನೋದು ಎಲ್ಲರೂ ಮಾಡ್ತಾಯಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಧೂಮಪಾನ ಅಂದರೆ ಇವಾಗಲೆಲ್ಲಂದರೆ ಅಲ್ಲಿ ಅಂಗಡಿ ಮುಂದೆ, ಹಾಸ್ಪಿಟ್ಲ್ ಮುಂದೆ, ಬೇರೆ ಎಲ್ಲೆಲ್ಲೋ ಮಾಡಿಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಇದು ಮಾಡೋದ್ರ ಮುಖಾಂತರ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಮುಳಬಾಗಿಲು ಟೌನ್ಗೆ ಬಂದುಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ, ಅವರೆಲ್ಲ ಬಂದುಬಿಟ್ಟು ಇದನ್ನು ನೋಡಿಬಿಟ್ಟು ಹುಡುಗರೆಲ್ಲ ಕೆಟ್ಟೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಮೋಕಿಂಗ್ ಝೋನ್, ಪಬ್ಲಿಕ್ ಅವೇರ್ನೆಸ್ ಆಫ್ ಸ್ಮೋಕಿಂಗ್ ಝೋನ್ ಅಂತ ಇಡಬೇಕು. ಧೂಮಪಾನ ಪಬ್ಲಿಕ್ಕಲ್ಲಿ ಯಾರೇ ಸೇರಿದ್ರು ಅವ್ರಿಗೆ ತಕ್ಷಣ ಫೈನ್ ಹಾಕಿ, ದಂಡ ಹಾಕಿ, ಅವ್ರಿಗೆ ತಕ್ಕವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕೆಂದು ನಾನು ಶಾಸಕರಾದಂಥ ಒಂದು ಸಮೃದ್ಧಿ ಮಂಜುನಾಥ್ ಸಾರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಅಧಿಕಾರದಲ್ಲಿರುವಂಥ ಒಂದು ಪೊಲೀಸ್ ಠಾಣೆಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಧೂಮಪಾನ ಬಂದುಬಿಟ್ಟು ಸ್ವಲ್ಪ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ಇವಾಗಲೂ ಮದ್ಯಪದಾರ್ಥ ಅಂದರೆ ಈ ಒಂದು ಡ್ರಗ್ಸು, ಈ ಒಂದು ಕೆಟ್ಟ ಒಂದು ಅಭ್ಯಾಸ ಎಲ್ಲ ಬಂದುಬಿಟ್ಟು ಮುಳಬಾಗಲಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಯುವಕರೆಲ್ಲರೂ ಕೆಟ್ಟೋಗುವುದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ಅವ್ರು ಚೆನ್ನಾಗಿರಬೇಕು ಅಂತಲೇ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ದುಡಿಯೋದು, ಅವ್ರ ಜೀವನ ಅವರೇ ಕೈಯಲ್ಲಿ ನಾಶ ಮಾಡಿಕೊಂಡ್ರೆ ಅದು ತುಂಬ ಬೇಜಾರಾಗತ್ತೆ. ಹಾಗಾಗಿ ನಾನು ಇದಕ್ಕೇನು ಹೇಳ್ತಾ ಇದ್ದೀನಿ ಅಂದರೆ, ಧೂಮಪಾನವನ್ನು ನಿಷೇಧಿಸಬೇಕು. ಹಾಗೂ ಮುಳಬಾಗಿಲಿನಲ್ಲಿ ಬಂದುಬಿಟ್ಟು ಎಷ್ಟೋ ಜಾಗದಲ್ಲಿ ಡಸ್ಟ್ ಇದೆ, ಅದನ್ನೆಲ್ಲ ಸ್ವಲ್ಪ ಸರಿಪಡಿಸಬೇಕು. ಹಾಗೂ ಎಷ್ಟೋ ಜಾಗದಲ್ಲಿ ಬಂದುಬಿಟ್ಟು ಕಸವನ್ನು ಹಾಕ್ಬಿಡ್ತಾರೆ. ಆ ಕಸ ಅನ್ನೋದು ಬಂದುಬಿಟ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು, ಸ್ವಚ್ಛ ಭಾರತ್ ಮಿಷನ್ ಯಾವ ಥರ ಮಾಡಿದ್ರೋ ಮೋದಿಜಿ ಅವರು, ಅದೇ ರೀತಿ ಬಂದುಬಿಟ್ಟು ಸ್ವಚ್ಛ ಮುಳಬಾಗಲ್ ಅಂತ ಒಂದು ಮಿಷನ್ ಇಟ್ಕೊಂಡು ಕಸವನ್ನು ಇಲ್ಲೇ ಆಗಬೇಕು, ಇಷ್ಟು ಸಮಯಕ್ಕೆ ಆಗಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಎಚ್ಚರಿಕೆ ತಗೊಂಡು ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು ಪ್ರಾಕ್ಟೀಸ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಪ್ರತಿಯೊಬ್ಬರು ಕಲ್ಕೊತಾರೆ. ಯಾಕಂದರೆ ಇವಾಗ ಹೇಳ್ಬೇಕು ಅಂದರೆ ಎಷ್ಟೋ ಜನ ಬಂದುಬಿಟ್ಟು ಅನ್ಎಜುಕೇಟೆಡ್ಸ್ ಇದ್ದಾರೆ ಮುಳಬಾಗಲಲ್ಲಿ. ಅವ್ರಿಗೆಲ್ಲ ನಾವು ಹೇಳಿದ್ರು ಅವ್ರು ಕೇಳಲ್ಲ. ನಾನು ಬೀಡಿ ಸೇರ್ತೀನಿ, ಸಿಗರೇಟ್ ಸೇರ್ತೀನಿ ಅಂತ ಅವ್ರು ಹೇಳ್ತಾರೆ. ಆದರೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಟ್ಲೀಸ್ಟ್ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 1 ವರ್ಷನೋ 2 ವರ್ಷನೋ 3 ವರ್ಷನೋ 5 ವರ್ಷನೋ 10 ವರ್ಷದಲ್ಲೋ ಸರಿ ಹೋಗ್ತಾರೆ.
ನಾವು ಇದನ್ನು ಹೇಳ್ದೇ ಇದ್ದರೆ ಅದು ಹಂಗೆ ಕಂಟಿನ್ಯೂ ಆಗಿಬಿಡ್ತಾ ಇರುತ್ತೆ. ಹಾಗಾಗಿ ಕಸ ಕಡ ಅಷ್ಟೇ, ಇವಾಗಲೂ ಒಂದು ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ಎಲ್ಲರಿಗೂ ಹೇಳಿದ್ರೆ ಅವ್ರು ತೊಗೊಂಡೋಗಿ ಕಸದ ಬುಟ್ಟಿ ಒಳಗಡೆನೆ ಹಾಕ್ತಾರೆ. ಅದು ಒಂದೇ ದಿವಸ ನೀವು ಇಲ್ಲೇ ಹಾಕಿ ಅಂದರೆ ಯಾರೂ ಹಾಕಲ್ಲ. ಇದನ್ನು ಸ್ವಲ್ಪ ಅವೇರ್ನೆಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಒಂದು ಒಳ್ಳೇದು ಮಾಡಬೇಕು ಅಂದರೆ ತುಂಬ ಪ್ರಾಕ್ಟೀಸ್. ಒಂದು ಒಳ್ಳೆ ಹೆಸರು ಪಡಿಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಕೆಟ್ಟ ಹೆಸರು ಪಡಿಬೇಕಂದ್ರೆ ಒಂದೇ ಒಂದು ನಿಮಿಷ ಸಾಕು. ಹಾಗಾಗಿ ಇಷ್ಟು ನನ್ನ ಒಂದು ಅಭಿಪ್ರಾಯ ಇದೆ. ಇದನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಓಂ ನಮಃ ಶಿವಾಯ. ಸರ್ವೋ ಜನ ಸುಖಿನೋ ಭವಂತು. ಸರ್ವ ಕಾರ್ಯ ಸಿದ್ಧಿ ಪ್ರಾಪ್ತಿರಸ್ತು.